हरिः ओम् सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करं। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्र शाङ्कर भाष्ये तृतीयाध्याये तृतीये पादे सूत्रद्वयात्मकेऽस्मिन् अष्टमे आत्मगृहीत्यधिकरणे तस्मिन् अधिकरणे उपनिबद्धं द्वितीयं सूत्रं। तस्मिन् अधिकरणे द्वे सूत्रे उपनिबद्धे स्तः। तत्र इदानीं द्वितीयं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः सप्तदशं सूत्रम्। सर्वाग्रे शङ्कर भगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं सप्तदशं सूत्रं तद्भाष्यभागं च यथाचार्यानुग्रहम् इदानीं विचारयामः। सर्वाग्रे शङ्कर भगवत्पूज्यपादानां प्रशस्तिश्लोकमेकं द्विवारं पठामः। यद्भाष्यवाक्यमननात् परिपूर्णमुक्ताः सर्वे जनाः संसारपाशनिबद्धहस्ताः रजनीशखण्डमण्डनपरावतारम् तं शङ्करं परमकारुणिकं नमामि। ॐ यद्भाष्यवाक्यमननात् परिपूर्णमुक्ताः सर्वे जनाः संसारपाशनिबद्धहस्ताः रजनीशखण्डमण्डनपरावतारम् तं शङ्करं परमकारुणिकं नमामि। तं शङ्करं परमकारुणिकं नमामि। अथ श्रीमच्छङ्करभगवतः कृतौ शारीरकमीमांसाभाष्ये तृतीये
ಸಾಧನಾಧ್ಯಾಯೇ ತೃತೀಯೇ ಪಾದೆ ದ್ವಿಸೂತ್ರಾತ್ಮಕಂ ಅಷ್ಟಮಂ ಆತ್ಮಗೃಹೀತ್ಯಧಿಕರಣಂ. ಇದಾನೀಂ ತಸ್ಮಿನ್ ಅಧಿಕರಣೆ ಉಪರಿ ಬದ್ಧಾನಿ ಸರ್ವಾಣಿ ಸೂತ್ರಾಣಿ ಏಕವಾರಂ ಪಠಾಮಃ. ಅನಂತರಂ ಪ್ರಕೃತ ಭಾಗಂ ಪ್ರಕೃತ ಸೂತ್ರಂ ಪಶ್ಯಾಮಃ. ಓಂ ಆತ್ಮಗೃಹೀತಿರಿತರವದುತ್ತರಾತ್. ಓಂ ಅನ್ವಯಾದಿತಿ ಚೇತ್ ಸ್ಯಾದವಧಾರಣಾತ್. ಇದಾನೀಂ ತಸ್ಮಿನ್ ಅಧಿಕರಣೆ ಪ್ರಕೃತಂ ಸೂತ್ರಂ ದ್ವಿವಾರಂ ಪಠಾಮಃ. ಓಂ ಅನ್ವಯಾದಿತಿ ಚೇತ್ ಸ್ಯಾದವಧಾರಣಾತ್. ಓಂ ಅನ್ವಯಾದಿತಿ ಚೇತ್ ಸ್ಯಾದವಧಾರಣಾತ್. ಅನ್ವಯಾತ್ ವಾಕ್ಯಾನ್ವಯ ಸಾಮರ್ಥ್ಯಾತ್ ಅತ್ರ ಆತ್ಮಶಬ್ದಸ್ಯ ಐತರೇಯೋಪನಿಷದಿ ಪ್ರಥಮೇ ಮಂತ್ರೆ ಆತ್ಮ ಶಬ್ದ ಆತ್ಮ ವಾ ಇದಮೇಕ ಏವಾಗ್ರ ಆಸೀತ್ ಇತ್ಯತ್ರ ಆತ್ಮಶಬ್ದಸ್ಯ ಪರಮಾತ್ಮ ನ ಗೃಹೀತವ್ಯಃ ಇತಿ ಚೇತ್ ಕುತಃ ವಾಕ್ಯಾನ್ವಯ ಸಾಮರ್ಥ್ಯಾತ್ ಪರಮಾತ್ಮ ನ ಗೃಹೀತವ್ಯಃ ಕಶ್ಚಿತ್ ಕಾರ್ಯಾತ್ಮ ಗೃಹೀತವ್ಯಃ ನ ತು ಪರಮಾತ್ಮ ಇತಿ ಪೂರ್ವಪಕ್ಷೆ ಸಂಪ್ರಾಪ್ತೆ ಇತಿ ಚೇತ್ ಸಮಾಸ ಸಿದ್ಧಾಂತಂ ವದತಿ ಆಚಾರ್ಯೋ ಬಾದರಾಯಣಃ ಸ್ಯಾದವಧಾರಣಾತ್ ಇತಿ. ಸ್ಯಾತ್ ಪರಮಾತ್ಮಗ್ರಹಣಂ ಸ್ಯಾತ್ ಅತ್ರ ಪರಮಾತ್ಮಗ್ರಹಣಮೇವ ಸ್ಯಾತ್. ಕುತಃ ಕಸ್ಮಾತ್ ಕಾರಣಾತ್ ಅವಧಾರಣಾತ್. ಅವಧಾರಣಾತ್ ಇತ್ಯುಕ್ತೆ ಅವಧಾರಣಾತ್ ಏಕಮೇವಾದ್ವಿತೀಯತ್ವಸ್ಯ ಅವಧಾರಣಾತ್ ಇತ್ಯರ್ಥ. ಅವಧಾರಣಾ ಕಸ್ಯ ಅವಧಾರಣಾತ್ ಏಕಮೇವಾದ್ವಿತೀಯತ್ವಸ್ಯ. ಕುತಃ ಆತ್ಮ ವಾ ಇದಮೇಕ ಏವಾಗ್ರ ಆಸೀತ್ ತಸ್ಯ ಅವಧಾರಣಾತ್. ಇದಂ ಏಕ ಏವ ಆಸೀತ್ ಇತಿ ಏವ ಶಬ್ದಾತ್ ಅವಧಾರಣಾತ್. ಏನು ವಾಕ್ಯಗಳ ಒಂದು ಅನ್ವಯ ಬಲದಿಂದ, ಯಾವ ವಾಕ್ಯಗಳ ಅನ್ವಯ ಬಲದಿಂದ ಅವನು ಲೋಕಗಳನ್ನು ಸೃಜಿಸಿದನು, ಲೋಕಪಾದುರುಗಳನ್ನು ಸೃಜಿಸಿದನು, ಮತ್ತೆ ಅವರಿಗೆ ಈ ಅನ್ನವನ್ನ ಅವರಿಗೆ ಭೋಗವನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಗೋವು ಅಶ್ವ ಪುರುಷ ಇವನ್ನೆಲ್ಲ ತಂದು ಕೊಟ್ಟನು. ಇವೆಲ್ಲ ಇದೆಯಲ್ಲ ಈ ಅನ್ವಯ, ಈ ಎಲ್ಲದರ ಬಲದಿಂದ ಇವೆಲ್ಲವೂ ಕೂಡ ಯಾವನೋ ಒಬ್ಬ ಕಶ್ಚಿತ್ ಕಾರ್ಯಾತ್ಮನಿಗೆ ಹೊಂದುತ್ತದೆಯೇ ಹೊರತು ಪರಮಾತ್ಮನಿಗೆ ಹೊಂದುವುದಿಲ್ಲ. ಆದ್ದರಿಂದ ಏನಾಯ್ತು, ಇದು ಇಲ್ಲಿ ಪರಮಾತ್ಮ ಎಂಬ ಅರ್ಥವನ್ನು ಮಾಡಬಾರದು ಅಂತ ಹೇಳಿದ್ದ ಪೂರ್ವಪಕ್ಷಿ. ಅದಕ್ಕೆ ಉತ್ತರವನ್ನು ಹೇಳುತ್ತಾರೆ ಭಗವಾನ್ ಬಾದರಾಯಣರು. ಇಲ್ಲಪ್ಪ, ಹಾಗಿಲ್ಲ, ಪರಮಾತ್ಮ ಗ್ರಹಣಮೇವ ಸ್ಯಾತ್. ಅವನು ಅವಧಾರಣೆ ಮಾಡಿ ಹೇಳಿದ್ದಕ್ಕೆ ಇಲ್ಲೂ ಕೂಡ ಅಷ್ಟೇ ಅವಧಾರಣೆ ಮಾಡಿ ಹೇಳಿ ಪರಮಾತ್ಮ ಗ್ರಹಣಮೇವ ಸ್ಯಾತ್. ಪರಮಾತ್ಮ ಗ್ರಹಣವನ್ನೇ ಇಲ್ಲಿ ಮಾಡಿಕೊಳ್ಳಬೇಕು. ಯಾಕೆ? ಅವಧಾರಣೆ ಇದೆ. ಯಾವುದು? ಆತ್ಮೈಕತ್ವದ ಅವಧಾರಣೆ ಇದೆ. ಆದ್ದರಿಂದ ಅಂತ ಇದಕ್ಕೆ ಸೂತ್ರಭೂತವಾದ ಆ ಒಂದು ಶ್ಲೋಕ ಇದೆಯಲ್ಲ, ಅದನ್ನು ಕೇಳ್ಕೊಳ್ಳೋಣ ಒಂದ್ಸರಿ. ಇದು ಅರ್ಥ ನಮಗಾಗಿದೆ. ಈಗ ಈ ಶ್ಲೋಕದ ಅರ್ಥ ಪೂರ್ಣವಾಗಿ ನಮಗೆ ಆಗುತ್ತೆ. ಓಂ ಆತ್ಮ ವಾ ಇದಮಿತ್ಯತ್ರ ವಿರಾಟ್ ಸ್ಯಾದ್ ಅಥವೇಶ್ವರಃ ಭೂತಾ ಸೃಷ್ಟೇರ್ನೇಶ್ವರ ಸ್ಯಾತ್ ಗವಾದ್ಯಾನಯನಾದ್ವಿರಾಟ್ ಭೂತೋಪಸಂಹೃತೇರೀಶಃ
ಸ್ಯಾದದ್ವೈತಾವಧಾರಣಾತ್ ಅರ್ಥವಾದೋ ಗವಾದ್ಯುಕ್ತಿ ಬ್ರಹ್ಮಾತ್ಮತ್ವಂ ವಿವಕ್ಷಿತಂ. ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಶ್ಲೋಕ, ಹಾಗೆ ನಿಬದ್ಧವಾಗಿದೆ ನೋಡಿ. ಇರಲಿ, ಈಗ ಈ ಒಂದು ಸೂತ್ರದಲ್ಲಿ ಒಂದು 4 ಭಾಗ ಆಗಿತ್ತು, 4 ಲೈನ್ ಆಗಿತ್ತು. ನೋಡೋಣ, ಸೂತ್ರವನ್ನ ಮತ್ತೊಂದು ಬಾರಿ ಹೇಳ್ಕೊಳ್ಳೋಣ. ಅರ್ಥ ನಮಗೆ ಗೊತ್ತಾ, ಸೂತ್ರ ಹೇಳಿದ ತಕ್ಷಣ ಅರ್ಥ ನಮ್ಮ ಪರಿಕಲ್ಪನೆ ಬಂದು ಬಿಡಬೇಕು. ಓಂ ಅನ್ವಯಾದಿತಿ ಚೇತ್ ಸ್ಯಾದವಧಾರಣಾತ್. ಓಂ ಅನ್ವಯಾದಿತಿ ಚೇತ್ ಸ್ಯಾದವಧಾರಣಾತ್. ಎಷ್ಟಾಯಿತು? ಪೂರ್ವ ಪಕ್ಷ ಹೇಳ್ದ ನೋಡಿ, ವಾಕ್ಯಾನ್ವಯವಿರುವುದರಿಂದ, ವಾಕ್ಯಾನ್ವಯವಿದೆ ಎಂಬ ಕಾರಣದಿಂದ ಇಲ್ಲಿ ಪರಮಾತ್ಮ ಗ್ರಹಣವನ್ನು ಮಾಡತಕ್ಕದ್ದಲ್ಲ ಅಂತ ಪೂರ್ವ ಪಕ್ಷ ಹೇಳಿದ್ನಲ್ಲ, ಅದನ್ನ ಈಗ ನಾವು ಪರಿಹರಿಸಬೇಕಾಗಿದೆ. ಆದ್ದರಿಂದ ಈಗ ಪರಿಹರಿಸುತ್ತೇವೆ ಅಂತ ಹೇಳಿ ಏನಂತೂ ಇಷ್ಟು ಪೂರ್ವ ಪಕ್ಷಿ ಆಯಿತು. ಯಾವುದು? ಅನ್ವಯಾದಿತಿ ಚೇತ್ ಪೂರ್ವ ಪಕ್ಷ ಆಯಿತು. ಇಷ್ಟಾಗಿತ್ತು, ಹಿಂದೆ ಹೇಳಿದ್ರು ಅದನ್ನ. ಈಗೇನಾಗುತ್ತೆ? ಅದಕ್ಕೆ ಪರಿಹಾರ ಮಾಡಬೇಕು ಎಂಬುದಾಗಿ ಅತ್ರೋಚ್ಯತೆ. ಯಾರಿಗೆ? ಯಾರಿಂದ? ಭಗವದ್ಭಿ ಬಾದರಾಯಣಾಚಾರ್ಯೈ. ಏನು? ಸ್ಯಾದವಧಾರಣಾತ್. ಈ ಅವಧಾರಣೆ ಇರುವುದರಿಂದ ಪರಮಾತ್ಮ ಗ್ರಹಣ ಎಂಬರ್ಥವನ್ನೇ ನಾವು ಮಾಡಿಕೊಳ್ಳಬೇಕು ಎಂಬುದಾಗಿ ಉತ್ತರವನ್ನು ಹೇಳಿದ್ದಾರೆ. ಇದರ ಒಂದು ವಿವರಣೆಯನ್ನು ಕೊಡ್ತಾರೆ. ಸ್ವಲ್ಪ ಭಾಗ ಆಗಿತ್ತು. ಏನು ಅಂತಂದ್ರೆ ನೋಡಿ, ಇಲ್ಲಿ ಅವಧಾರಣೆ ಮಾಡಿ ಹೇಳಿದ್ದಾರೆ ಯಾವುದನ್ನ? ಆತ್ಮೈಕತ್ವವನ್ನ. ಹೇಗೆ? ಆತ್ಮವಾಯುಧಮೇಕ ಏವ ಅಗ್ರ ಆಸೀತ್, ಇದಂ ಏಕ ಏವ ಅಗ್ರೇ ಆಸೀತ್, ಅಗ್ರೇ ಸೃಷ್ಟೇ ಪೂರ್ವಂ. ಇದು ಸೃಷ್ಟಿಗಿಂತ ಮುಂಚೆ ಒಂದೇ ಆಗಿದ್ದಿತು ಅಂತ ಹೇಳಿ ಈ ಒಂದು ಏಕತ್ವವನ್ನ ಅವಧಾರಣೆ ಮಾಡಿ ತಿಳಿಸಿಕೊಟ್ಟಿದ್ದಾರೆ. ಒಂದೇ ಇರಬೇಕು ಅನ್ನುವಾಗ, ಒಂದೇ ಒಂದಿದ್ದಾಗ ಕಾರ್ಯ ಯಾವುದು, ಕಾರಣ ಯಾವುದು ಏನು ಹೇಳೋದಕ್ಕಾಗೋದಿಲ್ಲ. ಆದರೂ ಕೂಡ ಈ ಕಾರ್ಯಾತ್ಮ ಅಂತ ನೀನು ಹೇಳ್ತಾ ಇದ್ದೀಯಲ್ಲಪ್ಪ, ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೇವೆ. ಇಲ್ಲ, ಆಗ ಇದ್ದದ್ದೇನು? ಸೃಷ್ಟಿಗೆ ಮುಂಚೆ ಒಂದೇ ಇದ್ದಿತು ಅಂದ್ರೆ ಆಗ ಕಾರಣಾತ್ಮ ಒಬ್ಬನೇ ಇದ್ದ ಅಷ್ಟೆ. ಯಾಕೆ? ಒಂದೇ ಅಂತ ಅವಧಾರಣೆ ಮಾಡಿ ತಿಳಿಸಿಕೊಟ್ಟಿದ್ದಾರೆ ಅಂಥೇಳಿ. ಸರಿ, ಅವಧಾರಣೆ ಮಾಡಿ ತಿಳಿಸಿಕೊಟ್ಟಿದ್ದಾರೆ ಸ್ವಾಮಿ. ಅವಧಾರಣೆ ಮಾಡಿದ ಮಾತ್ರಕ್ಕೆ ಪರಮಾತ್ಮನನ್ನೇ ಗ್ರಹಿಸಬೇಕು ಅಂತ ಹೇಳಿದೆ. ವಿರಾಡಾತ್ಮನನ್ನೇ ಅವಧಾರಣೆ ಮಾಡಿದ್ದಾರೆ ಅಂತ ಹೇಳೋಣ. ಅವಧಾರಣೆ ಮಾಡಿ ಹೇಳಿದ್ದಾರೆ, ಸರಿ. ಅವಧಾರಣೆ ಏನು? ಏಕತ್ವವನ್ನು ಅವಧಾರಣೆ ಮಾಡಿ ಹೇಳಿದ್ದಾರೆ, ಹೌದು ತಾನೆ? ಏಕತ್ವ ಒಬ್ಬನೇ ಇದ್ದಿತ್ತು. ಒಬ್ಬನೇ ಇದ್ದಿತ್ತು ಅಂದರೆ ವಿರಾಡಾತ್ಮನೇ ಆಗಲಿ ಬಿಡಿ. ಅಯ್ಯೋ, ಅವನು ಕಾರ್ಯಾತ್ಮ ಅಲ್ಲಪ್ಪ, ಅಯ್ಯೋ ಅವ್ನು ಕಾರಣಾತ್ಮ ಅಂತ ತಿಳ್ಕೊಂಬಿಡಿ. ಏನಿವಾಗ ಇದನ್ನೇ ಹಿಡಿಬೇಕು ಅಂತ ಏನು ನನಗೆ ಪರಮಾತ್ಮನನ್ನ ಅಂದ್ರೆ? ಅದಕ್ಕೆ ಹೇಳ್ತಾರೆ ನೋಡಿ, ಆತ್ಮೈಕತ್ವ ಅವಧಾರಣ. ಆತ್ಮ ಒಂದೇ ಇದ್ದಿತು ಅಂತ ಹೇಳುತ್ತಲ್ಲಪ್ಪ, ಅದು ಯಾವಾಗ ನಮಗೆ ಚೆನ್ನಾಗಿ ಹೊಂದುತ್ತೆ, ಪೂರ್ಣವಾಗಿ ಹೊಂದುತ್ತೆ, ಎಲ್ಲ ದೃಷ್ಟಿಯಿಂದಲೂ ಹೊಂದುತ್ತೆ, ಪರಮಾತ್ಮ ಗ್ರಹಣವನ್ನು ಮಾಡಿದಾಗ ಮಾತ್ರ. ಬೇರೆ ಯಾವ ಆತ್ಮನನ್ನು ಗ್ರಹಣ ಮಾಡಿದಾಗಲೂ ಕೂಡ ಪೂರ್ಣವಾಗಿ ಹೊಂದುವುದಿಲ್ಲ. ಯಾವುದು? ಏಕತ್ವ ಎನ್ನುವುದು. ಯಾವಾಗ? ಸೃಷ್ಟಿಗೆ ಮುಂಚೆ. ಹಾಗಾಗಿ ಈ ಏಕತ್ವವನ್ನು ಅವಧಾರಣೆ ಮಾಡಿ ತಿಳಿಸಿರುವುದರಿಂದ ಇದು ಪರಮಾತ್ಮ ಗ್ರಹಣವನ್ನೇ ಮಾಡಬೇಕು. ಅದೇ ಎಲ್ಲ ದೃಷ್ಟಿಯಿಂದಲೂ ಕೂಡ ಸರಿಯಾಗಿದೆ, ಪರಿಪೂರ್ಣವಾಗಿದೆ. ಸರಿ ಸ್ವಾಮಿ, ಆಯಿತು. ಇದಕ್ಕೇನು ಹೇಳ್ತೀರಿ? ಯಾವುದಕ್ಕಪ್ಪ? ನಾವು ಹೇಳಿದ್ವಲ್ಲ, ಲೋಕಗಳನ್ನು ಸೃಷ್ಟಿಸಿದನು, ಲೋಕಪಾದರುಗಳನ್ನು ಸೃಷ್ಟಿಸಿದನು, ಅನ್ನವನ್ನು ಸೃಷ್ಟಿ ಮಾಡಿದನು. ಅದಕ್ಕೋಸ್ಕರ ಹಸು, ಕುದುರೆ, ಪುರುಷ, ಇವಕ್ಕೇನು ಹೇಳ್ತೀರಿ? ಈ ವಾಕ್ಯ ಏನು ಹೇಳ್ತೀರಿ ಅಂತಂದ್ರೆ ಅದಕ್ಕೆ ಹೇಳಿದ್ರು,
ಈ ಲೋಕ ಸೃಷ್ಟಿ ವಚನಂತೂ ಶ್ರುತ್ಯಂತರ ಸಿದ್ಧ ಮಹಾಭೂತ ಸೃಷ್ಟ್ಯನಂತರಂ ಇತಿ ಯೋಜಯಿಷ್ಯಾಮಿ. ಏನಯ್ಯ, ಇದಕ್ಕೆ ಉತ್ತರವನ್ನ ನಾನು ಹೇಳ್ತೇನೆ ಕೇಳು ಅಂತ ಇಲ್ಲಿ ಅವರನ್ನ ಆಚಾರ್ಯರು ತಮ್ಮನ್ನೇ ಅವಧಾರಣೆ ಮಾಡಿ ತಿಳಿಸ್ಕೊಟ್ಬಿಟ್ಟಿದ್ದಾರೆ. ನಾನು ಹೇಳ್ತಾ ಇದ್ದೇನೆ ಕೇಳು ಅಂದ್ರೆ ಏನು? ಇಷ್ಟೆಲ್ಲ ನಾನು ಹೇಳಿದ್ದೇನೆ, ಇದನ್ನ ಹೇಳಬೇಕಾದ್ರೆ ನನ್ನ ಸಾಮರ್ಥ್ಯ ನಿನಗೆ ಅರ್ಥವಾಗಿದೆ ಅಲ್ವೇನಪ್ಪ? ಇದೆಲ್ಲ ಹೇಳಿಲ್ಲ, ಇಲ್ಲಿ ನಾವು ತಿಳ್ಕೊಳ್ಬೇಕು. ನನ್ನ ಸರ್ವಜ್ಞತ್ವ ನಿನಗೆ ಅರ್ಥವಾಗಿರಬೇಕು. ಹಾಗಾಗಿ ಸರ್ವಜ್ಞನಾದ ನಾನು ಹೇಳ್ತಾ ಇದ್ದೇನೆ ಅನ್ನುವ ಒಂದು ಅವಧಾರಣೆಯಿಂದ ಇಲ್ಲಿ ಹೇಳ್ತಾ ಇದ್ದೇನೆ, ನಾನು ಹೇಳ್ತಾ ಇದ್ದೇನೆ ಅಂತ. ಇದು ಯಾವಾಗ ಹೇಳ್ತಾರೆ ಅಂದ್ರೆ, ಯಾವಾಗ ಯಾವ ಎರಡನೆಯ ಮಾತು ಇಲ್ಲದೆ, ಯಾವ ಎರಡನೆಯ ಮಾತು ಇಲ್ಲದೆ ಒಂದೇ ಒಂದು ಏಕಪಕ್ಷೀಯವಾಗಿ ಒಂದು ಸಿದ್ಧಾಂತವನ್ನು ತೀರ್ಮಾನ ಮಾಡಬೇಕಾದ ಹೇಳ್ತಾರೆ. ನೋಡ್ರಿ ಸಾಮಾನ್ಯ ಈಗಲೂ ಕೇಳಿದ್ದೇನೆ, ಒಬ್ಬ ದೊಡ್ಡ ವ್ಯಕ್ತಿ ಮಹಾರಾಜ ಇದ್ದಾನೆ, ಅವನು ಹೇಳ್ತಾನೆ, ಏನು ಹೇಳ್ತಾನೆ? ಬೇರೆ ಎಲ್ಲ ಏನೋ ಮಂತ್ರಿಗಳು ಏನೇನೋ ಹೇಳಿರ್ತಾರೆ, ಮಹಾರಾಜ ಬರ್ತಾನೆ, ನೋಡಿ ಪ್ರಜೆಗಳೇ ನಾನು ಹೇಳ್ತಾ ಇದ್ದೇನೆ ಕೇಳಿ ಅಂತಾನೆ. ಹಿಂದೆ ಯಾವತ್ತೂ ಹೇಳಿರೋದಿಲ್ಲ ಈ ಥರ. ರಾಜರುಗಳೇನು ನಾನು ಅಂತೇಳಿ ಹೇಳ್ಕೊಳ್ಳೋದಿಲ್ಲ. ರಾಜರು ಮತ್ತೆ ಈ ಸನ್ಯಾಸಿಗಳು ಇವರೆಲ್ಲ ಯಾವತ್ತೂ ನಾನು ಅಂತೇನು ಹೇಳ್ಕೊಳ್ಳೋದಿಲ್ಲ. ಹೇಳ್ಕೊಳ್ತೇವೆ ಯಾಕೆ? ಅತ್ಯಂತ ನಿಖರವಾಗಿ ಸ್ಪಷ್ಟವಾಗಿ ಇದಮಿತ್ತಂ ಎಂದು ತೀರ್ಮಾನ ಮಾಡುವಾಗ ಆ ಒಂದು ತೀರ್ಮಾನಕ್ಕೆ ಸಾಮರ್ಥ್ಯವಿರತಕ್ಕಂತಹ ವ್ಯಕ್ತಿ ಇದನ್ನು ಹೇಳ್ತಾನೆ, ನಾನು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾನೆ. ಹಾಗಾಗಿ ನೋಡಿ, ಇನ್ನೊಂದು ಕಡೆ ಒಂದು ನಾವು ಉದಾಹರಣೆಯಿಂದ ನೋಡಬಹುದು, ಪ್ರಸಿದ್ಧವಾದ ಉದಾಹರಣೆ, ಎದುರು ಗೊತ್ತಿರತಕ್ಕಂಥದ್ದು ಬೇಕಾದಷ್ಟು ಇಲ್ಲೂ ಕೂಡ ಅದು ಚರ್ಚೆ ಆಗಿದೆ. ಎಲ್ಲಿ? ಈ ಒಂದು ಸೃಷ್ಟಿ ಪ್ರಕರಣದಲ್ಲಿ ಅದರಲ್ಲಿ ಪ್ರವೇಶ ಶ್ರುತಿ ಬಂದಾಗ ಏನು? ಅವನು ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತ್, ತೈತ್ರಿ ಅಲ್ವಾ? ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತ್ ಎನ್ನುವ ಒಂದು ವಾಕ್ಯಕ್ಕೆ, ಉಪನಿಷದ್ ವಾಕ್ಯಕ್ಕೆ ಅರ್ಥ ನಿರ್ಣಯವನ್ನು ಮಾಡಬೇಕು. ವಾಕ್ಯಾರ್ಥ ನಿರ್ಣಯ ಸಭೆ ನಡೀತಾ ಇದೆ. ಅಲ್ಲಿ ಆಚಾರ್ಯರು ಬಂದು ಏನು ಹೇಳ್ತಾರೆ? ಇನ್ನೂ ನಿರ್ಣಯ ಮಾಡೇ ಇಲ್ಲ, ಆಗ್ತಾನೆ ಪ್ರವೇಶ ಮಾಡ್ತಾ ಇದ್ದಾರೆ ಆಚಾರ್ಯರು. ಇಲ್ಲಿಗೆ ಸಭೆಗೆ ಪ್ರವೇಶ ಮಾಡ್ತಾ ಇರತಕ್ಕಂಥ ಆಚಾರ್ಯರು ತಮ್ಮ ಶಿಷ್ಯರಿಗೆ ಹೇಳ್ತಾರೆ, ಮತ್ತೆ ನೆರೆದಿದ್ದವರು ಹೇಳ್ತಾರೆ, ಓಹೋ ನೋಡಿ, ನಾನು ಏನೋ ಹುಡುಗ, ಒಂದು 16-17 ವರ್ಷ, 15-16 ವರ್ಷದ ಹುಡುಗ ಬಂದ್ಯಾನೆ ಅಂದ್ಕೊಳ್ಬೇಡಿ. ಇದನ್ನ ನಾವು ಈಗ ವಿಚಾರ ಮಾಡೋಣ ಅಂತ ಮುಂದೆ ಹೇಳ್ತಾರೆ. ವಿಚಾರವನ್ನ ಮಾಡುತ್ತೇನೆ, ಮತ್ತೆ ವಿಚಾರವನ್ನ ಮಾಡುತ್ತೇನೆ ಅಂತ ಅನ್ನೋದಕ್ಕೆ ಅವಧಾರಣೆ ನಾನೇ, ಅದು ಉತ್ತಮ ಪುರುಷ ಹೇಳೋದೇನು ಅಷ್ಟೇ ಬೇಕಿಲ್ಲ. ವಿಚಾರ ಮಾಡೋಣ ಅಂದ್ರೆ ಸಾಕು. ಮುಂದೆ ಏನು ಹೇಳ್ತಾರೆ? ವಿಚಾರಣೆ ಮಾಡ್ತೇನೆ, ಎಲ್ಲರನ್ನೂ ಕೂಡ. ನೀವು ಹೇಳ್ತಾ ಇದ್ದೀರಲ್ಲ ನಾನಾತ್ವ ವಾದಿಗಳು ಇಷ್ಟೆಲ್ಲ ಕೂತಿದ್ದೀರಲ್ಲಪ್ಪ ಮುಂದೆ, ನಿಮ್ಮೆಲ್ಲರನ್ನೂ ಕೂಡ ನಾನು ಜಯಿಸುತ್ತೇನೆ ವಾದದಲ್ಲಿ ಅಂತ ಹೇಳ್ತಾರೆ. ನಾನು ಜಯಿಸುತ್ತೇನೆ. ಜೇಷ್ಯಾಮಿ ಸರ್ವಾನ್ ಆರಭೆ ಚ ಚಿಂತಾಂ, ಎರಡೂ ಕೂಡ ಉತ್ತಮ ಪುರುಷರಲ್ಲೆಲ್ಲೂ ಪ್ರಯೋಗ ಮಾಡಿದ್ದಾರೆ. ಜೇಷ್ಯಾಮಿ ಆರಭೆ ಅಂತ ಎರಡೂ ಕಡೆ ಅಂದ್ರೆ ಏನು? ನಾನು ನಿಮ್ಮನ್ನೆಲ್ಲ ಜಯಿಸುತ್ತೇನೆ. ಯಾಕೆ? ನನಗಿರ್ತಕ್ಕಂಥ ಬಲ ಏನು? ಆತ್ಮೈಕತ್ವ ಅಂತ ಇದೆಯಲ್ಲ, ಅದು ಒಂದೇ ಬಲ. ನೀನು ಏಕತ್ವವಾಗಿದ್ದೀಯೇ ಅಂತ ಅವರೆಲ್ಲ ಹೇಳ್ತಾರೆ. ಹುಡುಗ, ನೀನು ಏಕತ್ವವಾದಿ, ಎಷ್ಟಿದೆಯಪ್ಪ ನೀನು? ಒಬ್ಬನೇ ಒಬ್ಬ. ನಾವು ನಾನಾತ್ವವಾದಿಗಳು. ನೋಡು ಎಷ್ಟು ಜನ ಇದ್ದೀವಿ, ಎಂತಹ ಪಂಡಿತರು ನಾವು, ವಿದ್ವಾಂಸರು. ಒಬ್ಬೊಬ್ಬರಿಗೂ 70-80 ವಯಸ್ಸಾಗಿದೆ.
ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವಮೀಮಾಂಸ, ಜೈನ, ಬೌದ್ಧ, ಚಾರ್ವಾಕ, ಕಾಪಾಲಿಕ, ಮಾಹೇಶ್ವರ. ಅಯ್ಯಪ್ಪ ಒಂದು ಅಲ್ಲ, ಎಲ್ಲರೂ ನಾನಾತ್ವವಾದಿಗಳು. ನಾವೆಲ್ಲ ಇದೇನಾಗಿದ್ದೇವೆ, ಒಟ್ಟಾಗಿ ಸೇರಿಬಿಟ್ಟಿದ್ದೇವೆ ಇವತ್ತು. ಯಾಕೆ? ನಿನ್ನ ಏಕತ್ವವಾದವನ್ನು ಖಂಡನೆ ಮಾಡುವುದಕ್ಕೋಸ್ಕರ. ಹಾಗಾಗಿ ನೀನು ಯಾಕೋ ನಮ್ಗೆ ಕೇಳಿದ್ರೆ ಒಂದ್ಸರಿ ನೋಡು ನಿನ್ನ ಅಯ್ಯೋ ಅನ್ಸುತ್ತಪ್ಪ, ಹೊರಟೋಗ್ಬಿಡು, ಬೇಡ ಚರ್ಚೆ ಬೇಡ. ಯಾಕೆ? ಆಗ ಹೇಳ್ತಕ್ಕಂಥ ಮಾತು ನೋಡಿ, ಅಂತಹ ಸಂದರ್ಭದಲ್ಲಿ ಎಂಥ ಗಹನವಾದ ಚರ್ಚೆ, ಮಹಾ ಏನು ಪ್ರತಿವಾದಿ ಭಯಂಕರರು ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಕ್ಷೇತ್ರದಲ್ಲಿ. ಇವತ್ತು ಬರಲಿ, ಇವನ್ನ ಮಟ್ಟ ಹಾಕ್ಬಿಡೋಣ ಇವತ್ತು ಎಲ್ಲ ಸೇರ್ಕೊಂಡು, ಏನೋ ಏಕತ್ವವಾದವಂತೆ ಏನೋ ಅಂತ ಎಲ್ಲರೂ ಕೂಡ ಒಳ್ಳೆ ಏನು ತುಟಿಯನ್ನು ಬಿಗಿ ಹಿಡಿದು ಮುಷ್ಟಿ ಕೇಳಿ ಕೂತ್ಬಿಟ್ಟಿದ್ದಾರೆ. ಅಂತಹ ಸಂದರ್ಭದಲ್ಲಿ ಏನು ಆಯ್ತಪ್ಪ, ಪ್ರಾರಂಭ ಮಾಡೋಣ, ನೋಡೋಣ ಯಾರು ಗೆಲ್ತಾರೋ ಅಂತ ಏನಿಲ್ಲ, ಯಾವ ನಿಲುವಿಲ್ಲ. ಏನು ಹೇಳ್ತದೆ? ಜಯಶ್ಯಾಮಿ ಸರ್ವಾನ್. ಯಾವುದಕ್ಕೆ ಹೆದರಬೇಕು? ನಾನಾತ್ವಾದಿ ನೀವಿದ್ದೀರಿ ಅಂತ ಹೆದರಬೇಕಾ? ಏನಿಲ್ಲ, ಏನು ಯೋಚನೆ ಮಾಡಬೇಡಿ. ನನ್ನ ಬಗ್ಗೆ ನೀವು ಯಾವ ಅನುಕಂಪವನ್ನು ತೋರಿಸಬೇಕಾದದ್ದಿಲ್ಲ. ನೋಡಿ, ನನ್ನ ಬಲ ಹಿಂದೆ ಇದೆ, ಏಕತ್ವವಾದ, ಅದು ಸಾಕು ನನಗೆ. ನೀವು ನಾನಾತ್ವಾದಿಗಳಿದ್ದೀರಾ, ಬನ್ನಿ ಚರ್ಚೆಯನ್ನ ಆರಂಭಿಸುತ್ತೇನೆ. ಆರಂಭಿಸೋಣ ಅಲ್ಲ, ಈಗ ಆರಂಭಿಸುತ್ತೇನೆ. ಮತ್ತು ಏನು, ಜಯಶ್ಯಾಮಿ ಸರ್ವಾನ್, ನಿಮ್ಮೆಲ್ಲರನ್ನೂ ಕೂಡ ಜಯಿಸುತ್ತೇನೆ. ಅಲ್ಲೂ ಕೂಡ ಉತ್ತಮ ಪುರುಷರ ಪ್ರಯೋಗ ಮಾಡಿಕೊಂಡಿದ್ದಾರೆ, ಇಲ್ಲೂ ಅಷ್ಟೇ. ಹೀಗೆ ಏನ್ ಮಾಡಿದ್ದಾರೆ ನೋಡಿ, ಆಯ್ತಲ್ಲ. ಇಷ್ಟು ಇದಾಗಿ ಏನಂತ ನಾನು ಲೋಕ ಸೃಷ್ಟಿ, ಇವೆಲ್ಲ ಲೋಕರು ಲೋಕಪಾದಗಳು ಇದೆಯಲ್ಲ, ಇವೆಲ್ಲವೂ ಕೂಡ ಏನಂತ ನಾವು ಅರ್ಥ ಮಾಡಿಕೊಳ್ಳಬೇಕು, ಹೇಗೆ ಯೋಜಿಸಬೇಕು ಅಂದರೆ, ಮಹಾಭೂತಗಳ ಸೃಷ್ಟಿಯಾದ ನಂತರ ಈ ಲೋಕಗಳನ್ನು ಲೋಕಪಾದಗಳನ್ನು ಸೃಷ್ಟಿಸಿದನು. ಯಾಕೆ? ಅದನ್ನೆಲ್ಲ ಭೋಗ್ಯ ವಸ್ತುಗಳನ್ನಾಗಿ ಎಂಬುದಾಗಿ ಅರ್ಥವನ್ನ ಮಾಡಬೇಕು. ಏನು, ಈ ಪಂಚಭೂತಗಳನ್ನ ಸೃಷ್ಟಿ ಮಾಡಿದ ಅನಂತರ ಎಂಬುದು ಅಧ್ಯಾಕೃತವಾಗಿದೆ. ಅದನ್ನು ಸೇರಿಸ್ಕೊಂಡು ಅರ್ಥ ಮಾಡ್ಕೊಳ್ಬೇಕು. ಪಂಚಭೂತಗಳ ಸೃಷ್ಟಿ ಆಯಿತು, ನಂತರ ಈ ಲೋಕಪಾಲ ಆಯ್ತು, ಎತ್ತೋ ಎಂದಮನ ಎಲ್ಲ ಪ್ರಪಂಚ ಸೃಷ್ಟಿ ಆಯಿತು ಅಂತ ನಾವು ಯೋಜಿಸಿಕೊಳ್ಳಬೇಕು ಅಂತ ಅಲ್ಲ. ಹೀಗಂತೂ ನಾನು ಯೋಜಿಸುತ್ತೇನೆ, ಓಹೋ ಏನಿದು ಅನ್ಬೇಕಾದ್ರೆ ಎಂತಹ ಒಂದು ಆ ದೃಢವಾದ ನಿಲುವು ಇರಬೇಕು ಆ ಮನುಷ್ಯ ಹೇಳ್ತಕ್ಕಂಥ ಅವನಿಗೆ. ಅಂದ್ರೆ ದೃಢವಾದ ನಿಲುವು ಇಲ್ಲ, ಏನೂ ಇಲ್ಲ, ಏನೂ ಬೇಕಾಗಿಲ್ಲ. ಶಂಕರ ಏನ್ರಿ ನಮಗನ್ಸುತ್ತೆ, ಇರ್ರಿ ಅಂತಂಥ ಮಹಾವಿದ್ವಾಂಸರು ಒಬ್ಬೊಬ್ಬರು ಕೂಡ ವಯೋವೃದ್ಧರು, ಜ್ಞಾನವೃದ್ಧರು, ತಪವೃದ್ಧರು, ಅಪ್ಪಪ್ಪ ಇವ್ರನ್ನೆಲ್ಲ ಜಯಿಸ್ಬೇಕಾದ್ರೆ ಏನು ಏನೂ ಇಲ್ಲ. ಯಾತಕ್ಕೆ ಅಷ್ಟೊಂದು ನಿಖರವಾಗಿ ಹೇಳ್ತಾ ಇದ್ದಾರೆ ಶಂಕರ ಭಗವತ್ಪಾದರು, ನಿಮ್ಮನ್ನೆಲ್ಲ ಜಯಿಸ್ಬಿಡ್ತೇನೆ ಅಂತಂತ ಎಲ್ಲರೂ ಹೇಳೋಕ್ಕಾಗತ್ತಾ? ಯಾವ್ದಾರು ಯುದ್ಧಕ್ಕೆ ಹೋದ್ರೆ ನಾವೇ ಗೆಲ್ತೇವೆ ಅಂತ ಹೇಳೋಕ್ಕಾಗತ್ತಾ? ಏನ್ ಬೇಕಾದ್ರೂ ಆಗ್ಬೋದು, ಎಷ್ಟೇ ಬಲ ಇದ್ರೂ ಕೂಡ ಏನ್ ಬೇಕಾದ್ರೂ ಆಗ್ಬೋದು. ಇಲ್ಲಿ ಹೇಗೆ ಅಷ್ಟು ನಿಖರವಾಗಿ ಹೇಳ್ತಾ ಇದ್ದಾರೆ ನಾನೇ ಅಂತ ಉತ್ತಮ ಪುರುಷರಲ್ಲಿ ಅಂದ್ರೆ ಏನು ಇಲ್ಲಪ್ಪ. ಅದಕ್ಕೇನು ಅಷ್ಟೊಂದು ಯೋಚನೆ ಮಾಡಬೇಕಾದಿಲ್ಲ. ಹೇಗೆ ಗೊತ್ತೇನು, ಒಂದು ಉದಾಹರಣೆ ತೋರಿಸ್ತೇನೆ, ಉದಾಹರಣೆ ಕೊಡ್ತೇನೆ, ಕೇಳು. ದೀಪ ಉರಿತಾ ಇತ್ತು, ಕೈ ಇಟ್ಟುಬಿಟ್ಟ. ನೋಡಯ್ಯ, ನೀನು ಕೈ ಇಟ್ಟಿದ್ದೀಯೇ, ಇದರಿಂದ ನಿನ್ನ ಬೆರಳು ಸುಡುತ್ತದೆ ಎಂದು ನಾನು ಹೇಳುತ್ತೇನೆ ಅಂದ್ರೆ, ಅಯ್ಯ ಪರಮಾತ್ಮ, ಹಾಗೆ ಇದೂ ಅಷ್ಟೆ. ಯಾಕೆ ಗೊತ್ತೇನು, ಸ್ವಭಾವ ಸಿದ್ಧವಾದದ್ದು ಇದು. ಏಕತ್ವ ಅಂತಕ್ಕಂಥದ್ದು, ಅದ್ವಿತೀಯತ್ವ ಅಂತಕ್ಕಂಥದ್ದು
ಸ್ವಭಾವ ಸಿದ್ಧವಾಗಿರ್ತಕ್ಕಂಥದ್ದು, ಇರತಕ್ಕಂಥದ್ದು ವಸ್ತುಭೂತವಾಗಿರ್ತಕ್ಕಂಥ, ವಸ್ತುವಿಗೆ ಅಧೀನವಾಗಿರ್ತಕ್ಕಂಥದ್ದು, ನಿನ್ನ ಬುದ್ಧಿಗಲ್ಲ. ಬೆಂಕಿ ಸುಡುತ್ತೆ, ಅದು ವಸ್ತುವಿನ ಧರ್ಮ, ವಸ್ತುವಿಗೆ ಅಧೀನವಾಗಿರ್ತಕ್ಕಂಥದ್ದು. ಅದನ್ನು ಹೇಳೋದಕ್ಕೆ ಯಾವಧಾರಣೆ ಏನು? ನಾನು ಹೇಳುತ್ತೇನೆ. ಅದನ್ನು ನಿಮಗೆ ಅಜ್ಞರು, ನೀವು ನಿಮಗೆ ಅರ್ಥ ಆಗುತ್ತಷ್ಟೇ, ನಿಮ್ಗೆ ಹಾಗೆ ಅರ್ಥ ಆಗುತ್ತೆ. ಏನಂತ? ಏನಪ್ಪ ಶಂಕರ ಭಗವತ್ಪ ಹೇಗೆ ಅಷ್ಟೊಂದು ಪ್ರತಿಜ್ಞೆ ಮಾಡಿಬಿಟ್ರು, ಹೇಗೆ ಮಾಡ್ತಾರೆ ನಾನು ಹೇಳ್ತೇನೆ ಅಂತ ಅಂತ ಏನೂ ಇಲ್ಲ. ಇದು ಹೇಗೆ ಅಂದರೆ, ಬೆಂಕಿಯು ಮುಟ್ಟದ ನೋಡಿ, ನೋಡಪ್ಪ ಈಗ ಬೆಂಕಿ ನಿನ್ನ ಬೆರಳು ಸುಟ್ಟಿದೆ ಎಂದು ನಾನು ಹೇಳುತ್ತೇನೆ ಅಂದರೆ ಏನು ಹೇಳೋದಲ್ಲಿ? ಹಾಗೆ ಇದು ಯಾಕೆ ಸ್ವತಃ ಸಿದ್ಧವಾದ ತತ್ವ, ಇದನ್ನ ಹೇಳೋಕೆ ಯಾವ ಧೈರ್ಯ ಬೇಕು, ಏನು ಬೇಕು? ಆದರೆ ಏನಾಗಿದೆ, ಒಬ್ಬರಿಗೂ ಗೊತ್ತಿಲ್ಲ ಇದು ಏನು. ಇದನ್ನೇ ಅವಿದ್ಯಾ, ಅಜ್ಞಾನ ಮತ್ತು ಎಲ್ಲ ಅಧ್ಯಾಸವನ್ನು ಮಾಡಿ ನಾವು ತಿಳ್ಕೊಳ್ತಕ್ಕಂಥದ್ದು, ಉಪಾಧಿಯ ಮೂಲಕ ನಾವು ತಿಳ್ಕೊಳ್ತಾ ಇದ್ದೀವಲ್ಲ, ಅದೆಲ್ಲ ಕಾರಣ ಇದಕ್ಕೆ. ವಿದ್ಯಾ, ಕಾಮ, ಕರ್ಮ. ಆ ಪುರಿ ಅಷ್ಟಕ ಹೇಳಿದ್ರಲ್ಲ, ಇಲ್ಲಿ ಬಂದಿತ್ತೇನೋ ಅದು ಪುರಿ ಅಷ್ಟಕ ಅಂತಂದ್ಬಿಟ್ಟು 8 ಮನುಷ್ಯ ಯಾವಾಗ ಬದ್ಧನಾಗಿರ್ತಾರೆ, ಯಾವಾಗ 8 ಅಂಶಗಳಿಂದ ಬದ್ಧನಾಗಿರ್ತಾನೆ ಅಂತ ಹೇಳಿ ಅಲ್ಲಿ ಈ ಒಂದು ಜ್ಞಾನ ಇಂದ್ರಿಯಗಳು, ಕರ್ಮೇಂದ್ರಿಯಗಳು, ಮತ್ತು ಪಂಚಮಹಾಭೂತಗಳು, ಮತ್ತು ಈ ಒಂದು ಅಂತಃಕರಣ ಚತುಷ್ಟಯ, ಅವಿದ್ಯಾ, ಕಾಮ, ಕರ್ಮ 8 ಇದರಿಂದ ಬದ್ಧನ ಇದೆ. ಅದರಿಂದ ನಮಗೆ ಗೊತ್ತಾಗ್ತಾ ಅಷ್ಟೇ, ಇನ್ನೇನಿಲ್ಲ. ನೋಡೋಣ, ಇದಕ್ಕೆ ಯೋಜಯಿಷ್ಯಾಮಿ ಆಯ್ತಲ್ಲ. ಅದೇಗೆ ಸ್ವಾಮಿ? ಅಲ್ಲ ಸ್ವಾಮಿ, ನೀವು ಎಲ್ಲೋ ಇದ್ದದ್ದನ್ನು ತಂದು ನಾನು ಯೋಜಿಸುತ್ತೇನೆ ಈ ಥರ ನೀವು ಯೋಜಿಸ್ಬೋದು. ನೀವು ಯೋಜಿಸಿದ ಮಾತ್ರಕ್ಕೆ ಪ್ರಮಾಣ ಆಗ್ಬಿಡುತ್ತಾ ಅಂತ ನೀನು ಕೇಳಬಹುದು. ಅಲ್ವೇನಪ್ಪ ಪೂರ್ವಪಕ್ಷಿ ಅಂತ ನೀನು ಕೇಳಬಹುದು. ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದೇವೆ. ಈಗ ನಾನು ಹೇಳ್ತಾ ಇಲ್ಲ, ಈ ಒಂದು ವಿಧವನ್ನ ಏನು ಹೇಳ್ತಾ ಇದೆ? ಉಪನಿಷತ್ತು ಹೇಳ್ತಾ ಇದೆ. ಹೇಗೆ, ಎಲ್ಲಿ ನಾವು ಹೇಳ್ತೇವೆ ಅಂದ್ಬಿಟ್ಟು, ಯಥಾ ತತ್ತೇಜೋ ಅಸೃಜತ. ನೋಡಿ, ಛಾಂದೋಗ್ಯದಲ್ಲಿ ಅಲ್ಲೂ ಸೃಷ್ಟಿ ಪ್ರಕರಣವನ್ನು ಹೇಳಿದ್ರು, ಅಲ್ಲೂ ಪಂಚಮಹಾಭೂತಗಳ ಸೃಷ್ಟಿಯನ್ನು ಹೇಳಿದ್ರು. ಪಂಚಮಹಾಭೂತಗಳ ಸೃಷ್ಟಿಯನ್ನು ಹೇಳಿದಾಗ ಏನು ಮಾಡಿದ್ರು? ಆಕಾಶ ವಾಯು ಬಿಟ್ಟುಬಿಟ್ರು, ತತ್ತೇಜೋ ಅಸೃಜತ ಅಂತ ಮೊಟ್ಟ ಮೊದಲನೇದಾಗಿ ಹೇಳಿದರು. ಏನ್ರಿ ಇದು? ಹಾಗಾದರೆ ಅದೇ ಬೇರೆ, ಇದೇ ಬೇರೆ. ಅವನೇ ಬೇರೆ, ಯಾವುದು ಆ ಸೃಷ್ಟಿಕರ್ತಾನೆ ಬೇರೆ, ಈ ಸೃಷ್ಟಿಕರ್ತಾನೆ ಬೇರೆ ಅಂತ ಅರ್ಥ ಮಾಡೋಕ್ಕಾಗತ್ತಾ? ಆಗೋದಿಲ್ಲ. ಮತ್ತೇನನ್ನು ಮಾಡ್ಬೇಕು ನಾವು? ಆಕಾಶ ವಾಯು ಎಂಬ ಭೂತಗಳನ್ನು ಸೃಷ್ಟಿಸಿದ ನಂತರ, ಅವುಗಳ ಸೃಷ್ಟಿಯಾದ ಮೇಲೆ ತತ್ತೇಜೋ ಅಸೃಜತ ಎಂಬುದಾಗಿ ನಾವು ವಾಕ್ಯವನ್ನ ಯೋಜಿಸಿಕೊಳ್ಳಬೇಕು. ಅಲ್ಲಿ ತೈತ್ರಿಯಲ್ಲಿ ಬಂದಿರತಕ್ಕಂಥದ್ದು ಬಂದಿದೆಯಲ್ಲ, ಅಲ್ಲಿ ಈ ಆತ್ಮನಿಂದ ಎಲ್ಲವೂ ಹುಟ್ಟಿತು. ತಸ್ಮಾತ್ ವಾಯು ತಸ್ಮಾತ್ ಆತ್ಮನ ಆಕಾಶ ಸ್ತಂಭೂತ, ಆಮೇಲಿಂದ ವಾಯು. ಹೀಗೆ ಆಕಾಶಾತ್ ಅನಂತರಂ ವಾಯು ಸೃಷ್ಟಿ, ವಾಯು ಸೃಷ್ಟಿ ಅನಂತರಂ ತೇಜ ಸೃಷ್ಟಿ ಇತಿ ಯೋಜಯಿತವ್ಯಂ. ಹೀಗೆ ಯೋಜನೆ ಅಲ್ಲಿ ಯೋಜನೆ ಮಾಡ್ಕೊಂಡ್ರಲ್ಲಪ್ಪ, ಅದೇ ರೀತಿ ಇಲ್ಲೂ ಕೂಡ ಲೋಕಗಳನ್ನು ಸೃಷ್ಟಿಸಿದನು ಅಂತನ್ನುವಾಗ, ಭೂತ ಸೃಷ್ಟಿಯಾದ ನಂತರ ಈ ಲೋಕಗಳನ್ನು ಸೃಷ್ಟಿಯಾಯಿತು ಅಂತ ನಾವು ಅರ್ಥ ಮಾಡಬೇಕು. ಇದಕ್ಕೆ ಪ್ರಮಾಣ ಏನು? ನಾನು ಹೇಳ್ತಾ ಇಲ್ಲ, ಉಪನಿಷತ್ ಹೇಳ್ತಾ ಇದೆ ಅಂತ ಹೇಳಿದ್ರು. ಇತ್ಯೇತತ್ ಶ್ರುತ್ಯಂತರ ಪ್ರಸಿದ್ಧ ವಿಯದ್ವಾಯು ಸೃಷ್ಟ್ಯನಂತರಂ ಇತಿ ಅಹಂ ಅಯೋಯುಜಂ ಏವ ಇಹಾಪಿ. ನೋಡಿ, ಇಲ್ಲೂ ಅಷ್ಟೇ ಉತ್ತಮ ಪುರುಷ ಪ್ರಯೋಗ ಅಯೋಯುಜಂ, ಅಯೋಯುಜಂ, ಅಯೋಯುಜೇವ, ಅಯೋಯುಜೇಮ. ಇದು ಪ್ಲೂರಲ್. ಅಹಂ ಅಯೋಯುಜಂ, ನಾನು ಇಲ್ಲಿ ಯೋಜಿಸುತ್ತೇನೆ. ಏನಂತ? ಅಲ್ಲಿ ಯೋಜಿಸಿದಂತೆ ಛಾಂದೋಗ್ಯದಲ್ಲಿ ಶ್ರುತಿಯೇ ಹೇಳಿರುವಂತೆ
ಇಲ್ಲಿ ನಾನು ಇಲ್ಲಿಯೂ ಕೂಡ ಏನು ಮಾಡ್ತೇನೆ, ಈ ಒಂದು ಪಂಚಮಹಾಭೂತಗಳ ಸೃಷ್ಟಿಯಾದ ನಂತರ ಲೋಕಪಾದಗಳ ಸೃಷ್ಟಿಯಾಯಿತು ಎಂಬುದಾಗಿ ಯೋಜಿಸುತ್ತೇನೆ, ನಾನು ಯೋಜಿಸುತ್ತೇನೆ ಅಂತ ಇಲ್ಲೂ ಅಷ್ಟೇ ಆ ಉತ್ತಮ ಪುರುಷ ಪ್ರಯೋಗ ಮಾಡಿ ಹೇಳ್ತಾ ಇದೆ. ಒಂದು ಯೋಜಯಿಷ್ಯಾಮಿಯಲ್ಲಿ, ಇಲ್ಲಿ ಇತಿ ಅಯೋಯುಜಂ ಅಂತ ಹೇಳಿ ಇಲ್ಲೂ ಕೂಡ ಈ ಇದರ ಲಕಾರದಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಶ್ರುತ್ಯಂತರ ಪ್ರಸಿದ್ಧೋ ಹಿ ಸಮಾನ ವಿಷಯೋ ವಿಶೇಷ ಶ್ರುತ್ಯಂತರೇಶು ಉಪಸಂಹರ್ತವ್ಯೋ ಭವತಿ. ನೋಡಿ, ಯಾವುದಾದರೂ ಒಂದು ವಿಶೇಷವಾದ ಅಂಶಗಳಿದ್ದರೆ ಅದನ್ನ ಬೇರೊಂದು ಶ್ರುತಿಯಲ್ಲಿ ಹೇಳಿರ್ತಾರೆ. ಹಾಗಿದ್ದು ಆ ಒಂದು ವಿಶೇಷವಾಗಿ ಹೇಳಿರ್ತಾರಲ್ಲ, ಅಲ್ಲಿ ಅದನ್ನ ಬೇರೊಂದು ಕಡೆಯಲ್ಲಿಯೂ ಕೂಡ ನಾವು ಉಪಸಂಹಾರ ಮಾಡಿಕೊಳ್ಳಬೇಕು. ಯಾವುದೋ ಒಂದು ಮುಖ್ಯವಾದ ವಿಷಯ ಹೇಳಿರ್ತಾರೆ ಒಂದು ಉಪನಿಷತ್ತಿನಲ್ಲಿ, ಇನ್ನೊಂದು ಉಪನಿಷತ್ತಿನಲ್ಲಿ ಅದನ್ನು ಬಿಟ್ಟಿರ್ತಾರೆ. ಯಾವುದರ ಬಗ್ಗೆ, ಅದೇ ವಿಷಯದ ಬಗ್ಗೆ ಬಿಟ್ಟಿರ್ತಾರೆ. ಆವಾಗ ಅದನ್ನು ಮಾಡೋದು, ಅಲ್ಲಿಂದ ತಂದು ಸೇರಿಸ್ಕೊಳ್ಬೋದು ಅಷ್ಟೆ, ಏನು ತಪ್ಪೆ, ಅದು ನ್ಯಾಯ, ಲೋಕ ನ್ಯಾಯ. ಶ್ರುತ್ಯಂತರ ಸಮಾನ ವಿಷಯ ಆಗ್ಬಿಟ್ರೆ, ಒಂದೇ ತತ್ವಕ್ಕೆ ಸಂಬಂಧಪಟ್ಟ ವಿಷಯ ಆದರೆ ಆ ಬೇರೆ ಉಪನಿಷತ್ತುಗಳು ಹೇಳಿರ್ತಕ್ಕಂಥ ಒಂದು ವಿಶೇಷವಾದ ಒಂದು ಸಾಮರ್ಥ್ಯವೋ ಅಥವಾ ಒಂದು ಗುಣವೋ ಏನೋ ಇರುತ್ತಲ್ಲ, ಅದನ್ನ ಬೇರೆ ಕಡೆ ಕೂಡ ಸೇರಿಸ್ಕೊಳ್ಬಹುದು. ಅದು ಸಮಾನ ವಿಷಯ ಆಗಬೇಕಷ್ಟೆ. ಮತ್ತು ಯೋಪ್ಯಯಂ ವ್ಯಾಪಾರ ವಿಶೇಷ ಅನುಗಮ ತಾಭ್ಯೋ ಗಾಮಾನಯತ್ ಇತ್ಯವಮಾದಿ ಸೋಪಿ ವಿವಕ್ಷಿತ ಅರ್ಥ ಅವಧಾರಣ ಆನುಗುಣ್ಯೇನೈವ ಗ್ರಹೀತವ್ಯ. ಇದೇ ರೀತಿ ಈ ವ್ಯಾಪಾರ ವ್ಯವಹಾರ ಮಾಡಿದ, ಅವನಿಗೆ ಹಸುವನ್ನು ತಂದು ಕೊಟ್ಟನು, ಕುದುರೆಯನ್ನು ತಂದು ಕೊಟ್ಟನು, ಇವೆಲ್ಲ ಇದೆಯಲ್ಲ, ಅದು ಕೂಡ ವಿವಕ್ಷಿತಾರ್ಥ ಏನು? ವಿವಕ್ಷಿತಾರ್ಥ ಆತ್ಮಾವ ಇದಮೇಕ ಏವಾಗ್ರ ಆಸಿ ಎಂಬತಕ್ಕಂಥ ಒಂದು ಆತ್ಮೈಕತ್ವ ಅವಧಾರಣೆ ಇದೆಯಲ್ಲ, ಅದು ವಿವಕ್ಷಿತ ಅರ್ಥ ಅವಧಾರಣೆ. ಅದಕ್ಕೆ ಅನುಗುಣವಾಗಿ ನಾವು ಎಲ್ಲವನ್ನು ಯೋಜಿಸಿಕೊಳ್ಳಬೇಕು. ಅದು ಪರಮ ಸಿದ್ಧಾಂತ. ಅದಕ್ಕೆ ಅನುಗುಣವಾಗಿ ನಾವು ಎಲ್ಲವನ್ನು ಯೋಜಿಸಿಕೊಳ್ಳಬೇಕು. ಹೇಗೆ ಅಂತಂದ್ರೆ, ಹಿಂದೆ ನಾವು ಇದು ಯೋಚನೆ ಮಾಡಿದ್ವಿ. ಏನು ನೋಡಿ, ಈಗ ಸೂತ್ರ ಭಾಷ್ಯ ಇದು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಏನಿದೆ? ಇಲ್ಲಿ ಯಾವುದೋ ಪಂಚಮಹಾಭೂತ ಸೃಷ್ಟಿ ಇದೆ, ಅದಿದೆ, ಅದೇನೋ ಇಲ್ಲ, ಅದೇ ಭೂತ ಸೃಷ್ಟಿ ಆದ ನಂತರ ಇದೇನೋ ವಿಚಾರ ಇದೆ. ಸೃಷ್ಟಿ ಮಾಡಿ ಏನು ಮಾಡಿದ್ದಾರೆ? ಇಲ್ಲಿ ಸಿದ್ಧಾಂತ ಏನು ಮಾಡಿದ್ದಾರೆ? ಈ ಒಂದು ಸೃಷ್ಟಿ ಇದೆಯಲ್ಲ, ಸೃಷ್ಟಿಯಾಗಿದೆ. ಸೃಷ್ಟಿಗಿಂತ ಮುಂಚೆ ಆತ್ಮನೊಬ್ಬನೇ ಇದ್ದನು ಎಂಬುದಾಗಿ ತೀರ್ಮಾನ ಮಾಡಿ ಸಿದ್ಧಾಂತ ಮಾಡಿದ್ದಾರೆ. ಏನಾಯ್ತು ಇವಾಗ? ಗೊತ್ತಾಯ್ತು ಸ್ವಾಮಿ. ಏನು ಗೊತ್ತಾಯ್ತು? ಅದೇ ಈಗ ನೋಡಿ, ಮೊಸರಲ್ಲಿ ಹಾಕ್ತಾ ಇದ್ದಾರೆ. ಮೊಸರಿದೆ, ಅಡಿಗೆ ಮಾಡಿ ಬಡಿಸಿದ್ದಾರೆ, ಮೊಸರಿದೆ. ಈ ಮೊಸರಾಗುವುದಕ್ಕಿಂತ ಮುಂಚೆ ಇದು ಹಾಲಿನ ರೂಪದಲ್ಲಿದ್ದಿತು ಎಂಬುದಾಗಿ ನಾನು ತಿಳಿದುಕೊಳ್ಳುತ್ತೇನೆ ಅಂತ ತಾನೇ ಅರ್ಥ. ಇದು ಮೊಸರಾಗುವುದಕ್ಕಿಂತ ಮುಂಚೆ ಹಾಲು ರೂಪದಿತ್ತು ಅಂತ ಹೇಳ್ಕೊಡ್ತೇನೆ ಅಷ್ಟೇ. ಹೀಗೆ ಪ್ರಪಂಚವಾಗಿ ವ್ಯಾಕರಣವಾಗುವುದಕ್ಕಿಂತ ಮುಂಚೆ ಇದು ಏನಾಗಿತ್ತು? ಪರಮಾತ್ಮ ಎನ್ನುವ ರೂಪದಿಂದ ಇತ್ತು. ಹೇಗೆ ಮೊಸರಾಗುವುದಕ್ಕಿಂತ ಮುಂಚೆ ಹಾಲಿನ ರೂಪದಲ್ಲಿ ಇದ್ದಿತ್ತೋ, ಹಾಗೆ ಪ್ರಪಂಚವಾಗುವುದಕ್ಕಿಂತ ಮುಂಚೆ ಪರಮಾತ್ಮ ರೂಪದಲ್ಲಿ ಇತ್ತು. ತಿಳ್ಕೊಂಡೆ? ಅಂದರೆ ಅಯ್ಯೋ ಇಲ್ಲಪ್ಪ, ಆ ಥರ ಅರ್ಥ ಅಲ್ಲ. ಏನು ಅಂದರೆ, ಪ್ರಪಂಚ ಆಯಿತು, ಅದು ಪ್ರಪಂಚ ಸೃಷ್ಟಿ ಆಯಿತು, ಸೃಷ್ಟಿ ಆಗೋಕ್ಕಿಂತ ಮುಂಚೆ ಈಗಿತ್ತು. ಅಲ್ಲ, ಪ್ರಪಂಚ ಅಂತಲೂ ಇಲ್ಲ, ಸೃಷ್ಟಿ ಅಂತಲೂ ಇಲ್ಲ ಅಂತ ಹೇಳಿದ್ದಾರಲ್ಲ. ಅಂತಂದ್ರೆ ಇವೆಲ್ಲವೂ ಕೂಡ ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ ಮಾತು ಅಂತ ಆಯ್ತಲ್ಲ. ಇದನ್ನ ನಾವು ಹೀಗೆ ಯಾಕೆ ತಿಳ್ಕೋಬೇಕು? ಅರೆ ನೋಡಿ, ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ್ದಾರೆ ಕಣ್ರಿ. ಏನಂತ? ಈ ಸೃಷ್ಟಿಗೆ
ಪರಮಾತ್ಮನೇ ಕರ್ತೃ, ಬೇರೆ ಯಾರೂ ಅಲ್ಲ ಎಂಬುದಾಗಿ ಹೇಳಿದ್ದಾರಲ್ಲ, ಅದು ಓಹೋ ಕೇವಲ ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ್ದಾರೆ ತಿಳ್ಕೋಬೇಕು ಅಂತ ಹೇಳಿದ್ರಿ. ಯಾಕೆ, ಏನು ಮುಖ್ಯವಾಗಿ ತಿಳ್ಕೊಳ್ಳೋಣ ಅಂದರೆ ಹಾಗಲ್ಲ. ಯಾಕೆ ಅಂತಂದರೆ ಇಡೀ ಸೂತ್ರ ಭಾಷ್ಯ ಇದೆಯಲ್ಲ ಬರೆದಿದ್ದಾರೆ ಶಂಕರ ಭಗವತ್ಪಾದರು, ಅದಕ್ಕೆ ನೋಡಿ ಇಲ್ಲಿ ಬೇಕಾದಷ್ಟು ಸಿದ್ಧಾಂತ ಇದೆ, ಹೌದು ತಾನೆ? ಈಗ ಪ್ರಕೃತ ಈ ಸಿದ್ಧಾಂತ, ಸೃಷ್ಟಿಗಿಂತ ಮುಂಚೆ ಈ ಆತ್ಮನ ಒಬ್ಬನೇ ಇದ್ದನು, ಇದಲ್ಲ ಸೃಷ್ಟಿಗಿಂತ ಮುಂಚೆ ಇವಾಗ ಸೃಷ್ಟಿ ಆಗಿದೆ, ಸೃಷ್ಟಿ ಆಗುವುದಕ್ಕಿಂತ ಮುಂಚೆ ಇವೆಲ್ಲ ಹೀಗೆಲ್ಲ ಅರ್ಥ ಆಗ್ತದೆ, ಇದೆಯಲ್ಲ ಇದು ಈ ಸಿದ್ಧಾಂತ ಇದೆ. ಆದರೆ ಇದನ್ನ ನಾವು ಹೀಗೆ ಅರ್ಥ ಮಾಡಿಕೊಳ್ಳಬಾರದು. ಇವೆಲ್ಲವೂ ಕೂಡ ಅಧ್ಯಸ್ಥವಾಗಿರತಕ್ಕಂಥದ್ದು ಪರಮಾತ್ಮನಲ್ಲಿ. ಆ ಪರಮಾತ್ಮನಲ್ಲಿ ಈ ಸೃಷ್ಟೃತ್ವ ಅಂತ ಏನಿದೆ ಇವೆಲ್ಲವೂ ಕೂಡ ಅಧ್ಯಸ್ಥವಾಗಿದೆ ನಮ್ಮ ದೃಷ್ಟಿಯಲ್ಲಿ. ಯಾಕೆ ನಾವು ಹೇಗೆ ತಿಳ್ಕೊಬೇಕು? ಯಾಕೆ ಅಂದರೆ ಇದಕ್ಕಾಗಿಯೇ ಶಂಕರ ಭಗವತ್ ಪೂಜ್ಯಪಾದರು ಏನು ಮಾಡಿದ್ದಾರೆ, ಮೊಟ್ಟ ಮೊದಲಿಗೆ ಈ ಒಂದು ಗ್ರಂಥದ ಮೊಟ್ಟ ಮೊದಲಿಗೆ ಉಪೋದ್ಘಾತ ರೂಪವಾಗಿ 2 ಪುಟಗಳ ಮಾತ್ರ ಬರೆದಿದ್ದಾರೆ. ಅದಕ್ಕೆ ಅಧ್ಯಾಸ ಭಾಷ್ಯ ಅಂತ ಹೆಸರು. ಹಾಗಾಗಿ ನಾವೇನು ಮಾಡಬೇಕು, ಈ ಅಧ್ಯಾಸ ಭಾಷ್ಯ ಆದಮೇಲೆ ಈ ಮೀಮಾಂಸಾ ಶಾಸ್ತ್ರ ಬಂದಿದೆಯಲ್ಲ, ಉತ್ತರ ಮೀಮಾಂಸಾ ಶಾಸ್ತ್ರ, ಇಲ್ಲಿ ಏನೇನನ್ನ ಹೇಳಿದ್ದಾರೆಯೋ ಅವೆಲ್ಲವನ್ನೂ ಕೂಡ ಆ ಒಂದು ಅಧ್ಯಾಸ ಭಾಷ್ಯದ ಅರ್ಥಕ್ಕೆ ಅನುಗುಣವಾಗುವಂತೆ ನಾವು ಅರ್ಥವನ್ನು ಮಾಡಬೇಕು. ಇದು ಮುಖ್ಯ. ಏನೇ ಮಾಡಿ, ಎಲ್ಲೇ ಇರಲಿ, ಅದು ಯಾವುದೇ ಇರಲಿ, ಅದು ಮೂಲ. ಆ ಅಧ್ಯಾಸ ಭಾಷ್ಯಕ್ಕೆ ಅನುಗುಣವಾಗಿ ನಾವು ಅರ್ಥವನ್ನು ಮಾಡಬೇಕು. ಅಧ್ಯಾಸ ಭಾಷೆ ಏನು ಹೇಳಿದ್ದಾರೆ, ಎಲ್ಲವೂ ಕೂಡ ಅಧ್ಯಸ್ಥವಾಗಿದೆ ಅಂತ ಹೇಳಿದ್ದಾರೆ, ಅದಕ್ಕೆ ಹಾಗೆ ಅಷ್ಟೆ. ಸೊ ಹೀಗಾಗಿ ಅಧ್ಯಾಸ ಭಾಷ್ಯ ಅಂತಕ್ಕಂಥದ್ದು ಅತ್ಯಂತ ಅತ್ಯಂತ ಬಹಳವಾಗಿ ಬೇಕಾಗಿರತಕ್ಕಂಥ ಒಂದು ಗ್ರಂಥ ಭಾಗ. ಆಯಿತು, ಬೇರೆ ಯಾರು ಬರೀಲೇಲ್ವಲ್ರಿ? ಬೇರೆ ಯಾರು ಅಂದ್ರೇನು? ಬೇರೆ ಭಾಷ್ಯಕಾರರು ಎಷ್ಟೋ ಇದ್ದಾರಲ್ಲ, ವಿಶಿಷ್ಟಾದ್ವೈತ ಇದೆ, ದ್ವೈತ ಇದೆ, ಶಕ್ತಿಯುಕ್ತ, ಏನೋ ಬೇಕಾದಷ್ಟು ಭಾಷೆ. ಅವರೆಲ್ಲ ಏನು ಬರೀಲಿಲ್ವಲ್ಲ ಇಲ್ಲಿ? ಏನು ಬರೆದಿದ್ದು ಅಂದರೆ ಅವರಿಗೆ ಇದು ಬೇಕಾಗಿಲ್ಲ. ಯಾಕೆ? ಅವರು ಆತ್ಮೈಕತ್ವವನ್ನ ಈ ಕೆಲವರು ವ್ಯವಹಾರದಲ್ಲಿ ಒಪ್ಪೋದಿಲ್ಲ, ಕೆಲವರು ಮುಕ್ತ ಸ್ಥಿತಿಯಲ್ಲೂ ಒಪ್ಪೋದಿಲ್ಲ. ಉದಾಹರಣೆಗೆ ನೋಡಿ, ಕೆಲವೊಂದು ಮತ ಇದೆ, ಅವರೇನು ಮಾಡ್ತಾರೆ, ವ್ಯಾವಹಾರಿಕವಾಗಿ ನಾನಾತ್ವವನ್ನು ಒಪ್ತಾರೆ, ಏಕತ್ವವನ್ನು ಒಪ್ಪೋದಿಲ್ಲ. ಮತ್ತೆ ಮುಕ್ತ ಸ್ಥಿತಿಯಲ್ಲಿ ಏಕತ್ವವನ್ನು ಒಪ್ತಾರೆ. ಮುಕ್ತ ಸ್ಥಿತಿಯಲ್ಲಿ ಮಾತ್ರ ಏಕತ್ವ, ವ್ಯವಹಾರ ಸ್ಥಿತಿಯಲ್ಲಿ ನಾನಾತ್ವ ಹೇಳ್ತಾರೆ. ಇನ್ನು ಕೆಲವರು ಇರ್ತಾರೆ, ಇಲ್ಲ ರೀ, ಎಲ್ಲರೂ ಉಂಟಾ, ಮುಕ್ತ ಸ್ಥಿತಿಯಲ್ಲಿಯೂ ಕೂಡ ನಾನಾತ್ವ, ಅಲ್ಲಿಯೂ ಕೂಡ ಭೇದ ಅಂತ ಹೇಳ್ತಾರೆ. ಹೀಗೆ ಇರ್ತಾರಲ್ಲ, ಅವರಿಗೆ ಇದು ಬೇಕಿಲ್ಲ. ಇಲ್ಲಿ ಏನಾಗಿದೆ, ಆತ್ಮೈಕತ್ವ ನಿರ್ಧಾರ ಮಾಡಬೇಕಾದ್ರೆ ಇದು ಬೇಕೇ ಬೇಕು. ಹಾಗಾಗಿ ಅಧ್ಯಾಸ ಭಾಷ್ಯ ಅಂತ ಮಾಡಿದ್ದಾರೆ. ಅದಕ್ಕೆ ಅನುಗುಣವಾಗಿ ನಾವು ಎಲ್ಲವನ್ನೂ ಕೂಡ ಸೂತ್ರ ಭಾಷೆ, ಇಡೀ ಸೂತ್ರ ಭಾಷೆ ಒಂದೇ ಅಲ್ಲ, ಇಡೀ ವೇದಾಂತದಲ್ಲಿ ಏನು ಹೇಳಿದೆ, ಎಷ್ಟು ವೇದಾಂತ ಅಂತ ಇದೆ, ಎಷ್ಟಿದೆಯೋ ಗೊತ್ತಿಲ್ಲ, ಅಪಾರ ಅನಂತ, ಅವೆಲ್ಲವನ್ನೂ ಕೂಡ ಈ ಅಧ್ಯಾಸ ಭಾಷೆಯಲ್ಲಿ ಶಂಕರ ಭಗವತ್ಪಾದರು ಅನುಗ್ರಹ ಮಾಡಿರುವ ಒಂದು ತತ್ವ ಸಿದ್ಧಾಂತ ಇದೆಯಲ್ಲ, ಅದಕ್ಕೆ ಅನುಗುಣವಾಗಿ ನಾವು ಅರ್ಥವನ್ನು ಮಾಡಬೇಕು. ಅದು ಬಹಳ ಮುಖ್ಯ. ಹಾಗಾಗಿ ಈ ಸಿದ್ಧಾಂತ ಇದೆಯಲ್ಲ ಇಲ್ಲಿ, ಇವೆಲ್ಲವೂ ಕೂಡ ಏನು, ಇದು ಪರಮ ಸಿದ್ಧಾಂತವಲ್ಲ. ಏನು, ಸೃಷ್ಟಿಯಾಗಿತ್ತು, ಸೃಷ್ಟಿಗಿಂತ ಮುಂಚೆ ಅಂದರೆ ಸೃಷ್ಟಿ ಆಯ್ತು, ಆಮೇಲಿಂದ ಸೃಷ್ಟಿಗಿಂತ ಮುಂಚೆ ಆತ್ಮನು ಒಬ್ಬನೇ ಇದ್ದನು, ಇವೆಲ್ಲ ಇದೆಯಲ್ಲ ಈ ಸಿದ್ಧಾಂತ, ಇವೆಲ್ಲ ಏನು, ಇದು ಪರಮ ಸಿದ್ಧಾಂತವಲ್ಲ. ಯಾಕೆ? ಇದು ಅಧ್ಯಾಸ ಭಾಷ್ಯಕ್ಕೆ ಅನುಗುಣವಾಗಿ ಇಲ್ಲ. ಆದ್ದರಿಂದ ಇದು ಪರಮ ಸಿದ್ಧಾಂತವಲ್ಲ, ಪ್ರಾಸಂಗಿಕ ಸಿದ್ಧಾಂತ. ಯಾಕೆ ಹೇಳಿದ್ದಾರೆ ಪ್ರಾಸಂಗಿಕ ಸಿದ್ಧಾಂತ ಅಂದರೆ, ಆ ಒಂದು
ಆ ಅಧ್ಯಾಸ ಭಾಷ್ಯದಲ್ಲಿ ಹೇಳಿರತಕ್ಕಂಥ ಪರಮ ಸಿದ್ಧಾಂತಕ್ಕೆ ಅನುಗುಣವಾಗಿ ಇದನ್ನು ಯೋಜಿಸಿ ನಾವು ಅರ್ಥವನ್ನು ಮಾಡಿಕೊಳ್ಳಬೇಕು. ಅದಕ್ಕೇನೆ ಅವೆಲ್ಲ ಹೇಳ್ತಕ್ಕಂಥದ್ದೇ ಅಧ್ಯಾರೋಪದೃಷ್ಟಿ ಅಂತ ಹೇಳೋದು. ಅಷ್ಟೇ, ಗೊತ್ತಾಯ್ತಲ್ಲ ರೀಸನ್. ನಹಿ ಅಯಂ ಸಕಲ ಕಥಾ ಪ್ರಬದ್ಧೋ ವಿವಕ್ಷಿತ ಇದು ಶಕ್ಯತೆ ವಕ್ತು. ನೋಡಿ ಇಲ್ಲೇನೋ ನೋಡಿ, ಈ ಹಸುವನ್ನು ತಂದನು, ತಾಭ್ಯೋ ಗಾಮಾನಯಿತು, ತಾಭ್ಯೋ ಅಶ್ವಮಾನಯಿತು, ತಾಭ್ಯ ಪುರುಷ ಮಾನಯತ, ಇವೆಲ್ಲ ಇದೆಯಲ್ಲ, ಇವೆಲ್ಲವೂ ಕೂಡ ಈ ವಿವಕ್ಷಿತ ಅರ್ಥ ಏನು, ಆ ಒಂದು ಆತ್ಮವಾಯಿದ ಮೇಕ ಏವಾಗ್ರಾಸೀತ್ ಅಂತ ಉಪನಿಷತ್ತರ ಹೇಳಿದ್ದಾರಲ್ಲ, ಅದಕ್ಕೆ ಅನುಗುಣವಾಗಿ ಅದನ್ನು ಅವಧಾರಣೆ ಮಾಡಿ ಹೇಳಿದ್ದಾರಲ್ಲ ಏಕ ಏವ ಅಂತ, ಅದಕ್ಕೆ ಅನುಗುಣವಾಗಿ ನಾವು ಈ ಒಂದು ಅರ್ಥವನ್ನು ಮಾಡಿ ನಾವು ಗ್ರಹಿಸಬೇಕು ಅಂತ ಅಷ್ಟೇ ಹೊರತು ಸಕಲ ಕಥಾ ಪ್ರಬಂಧೋ ವಿವಕ್ಷಿತ ಅಷ್ಟೇ ಹೇಳಿ ಅಷ್ಟೇ ಹೊರತು ಅವನು ಮೊಟ್ಟ ಮೊದಲಿಗೆ ಗೋವನ್ನು ತಂದು ಕೊಟ್ಟನು, ಹಸುವನ್ನು ತಂದು ಕೊಟ್ಟನು, ಅವ್ರು ಬಂದರು, ಇಲ್ಲ ಇಲ್ಲ ಇದು ಬೇಡ ಅಂದರು, ಅದು ತಕ್ಕೊಂಡು ಹೋದ ಕುದುರೆ, ಇದರಲ್ಲೆಲ್ಲ ಏನು ಕೂಡ ವಿವಕ್ಷಿತಾಂಶ ಏನು ಇಲ್ಲ. ನೋಡಿ ಇಲ್ಲಿ ನಹಿ ಅಯಂ ಸಕಲ ಕಥಾ ಪ್ರಬಂಧೋ ವಿವಕ್ಷಿತ ಇತಿ ಶಕ್ಯತೆ ವಕ್ತು. ಪೂರ್ತಿಯ ಎಲ್ಲವನ್ನು ನಾವು ತೆಗೆದುಕೊಳ್ಳಬೇಕಾಗಿಲ್ಲ. ಆತ್ಮವಾಯಿದ ಮೇಕ ಏವಾಗ್ರಾಸೀತ್ ಅಂತಷ್ಟು ಅದನ್ನ ಸಿದ್ಧ ಮಾಡುವುದಕ್ಕೋಸ್ಕರ ಮುಂದಿನ ಭಾಗವೆಲ್ಲವನ್ನೂ ಕೂಡ ಹೇಳಿದ್ದಾರೆ. ಅದಕ್ಕೆ ಅನುಗುಣವಾಗಿ ತಿಳ್ಕೊಳ್ಬೇಕು ಅಂತ ಹೇಳಿ, ಅದೇ ರೀತಿ ತಥಾ ಹಿ ಅಂಬ ಪ್ರವೃತ್ತೀನಾಂ ಲೋಕಾನಾಂ ಲೋಕಪಾಲಾನಾಂಚ ಅಗ್ನಿಯಾದೀನಾಂ ಸೃಷ್ಟಿಂ ಶಿಷ್ಟ್ವಾ ಕರಣಾನಿ ಕರಣಾಯತನಂಚ ಶರೀರಂ ಉಪದಿಶ್ಯ ತಯೇವ ಸೃಷ್ಟ ಕಥಂ ವಿಧಂ ಮದ್ರತೆ ಸ್ಯಾತ್ ಇತಿ ವೀಕ್ಷ್ಯ ಇದಂ ಶರೀರಂ ಪ್ರವಿವೇಶ ಇತಿ ದರ್ಶಯತಿ ಸ ಏತಮೇವ ಸೀಮಾನಂ ವಿದಾರ್ಯ ಏತಯಾ ದ್ವಾರ ಪ್ರಾಪದ್ಯತ ಇತಿ. ಇದು ಉದ್ದಕ್ಕೆ ಸೆಂಟೆನ್ಸ್ ಬರೆದು ಇದನ್ನು ಸ್ವಲ್ಪ ವಿವರವಾಗಿ ಹೇಳಬೇಕು. ಇದನ್ನ ನಾಳೆ ಹೇಳೋಣ. ಇದಕ್ಕೆ ವಿವರ ಸ್ವಲ್ಪ ಹೇಳಿದ್ರೆ ಎರಡು ಮಾತು ಹೇಳಿದ್ರೆ ಅರ್ಥವಾಗೋದಿಲ್ಲ. ಐತರೇಯೋಪನಿಷತ್ತಿನಲ್ಲಿ ಬಂದಿರತಕ್ಕಂಥ ಪೂರ್ಣವಾದ ಒಂದು ಅಂಶವನ್ನ ಇಲ್ಲಿ ಎರಡು ಇಲ್ಲ, ಒಂದು ವಾಕ್ಯದಲ್ಲಿ ಇಲ್ಲಿ ಆಚಾರ್ಯ ಹೇಳಿದ್ದಾರೆ. ಪೂರ್ಣವಾದ ಅಂಶ ಏನಿದೆ ಅದನ್ನೆಲ್ಲವನ್ನೂ ಕೂಡ ಒಂದು ವಾಕ್ಯದಲ್ಲಿ ಹೇಳಿದ್ದಾರೆ. ಆ ಪೂರ್ಣವಾದ ಅಂಶ ಏನು ಅಂತ ಅನ್ನೋದು ಸ್ವಲ್ಪ ನಾವು ಸಂಕ್ಷೇಪವಾಗಿ ತಿಳ್ಕೊಂಡು ಈ ವಾಕ್ಯದ ಅರ್ಥವನ್ನು ಮಾಡಿಕೊಳ್ಬೇಕು. ಆಗ ನಮಗೆ ಸರಿಯಾಗಿ ಅರ್ಥವಾಗುತ್ತೆ. ಅದನ್ನು ಆ ಭಾಗವನ್ನು ನಾಳೆ ಮಾಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.